ದರ್ಶನ್ ಜೈಲ್ನಲ್ಲಿ ಕಂಬಿ ಎಣಿಸ್ತಾ ಇದ್ರು ಕೂಡ ಫ್ಯಾನ್ಸ್ ಕ್ರೇಜ್ ಮಾತ್ರ ಕಡಿಮೆಯಾಗ್ತಾ ಇಲ್ಲ ನೋಡಿ. ಫೋಟೋ ಶೂಟ್ ಆಯ್ತು, ಬರಹ ಆಯ್ತು, ಮೊಬೈಲ್ ಬ್ಯಾಕ್ ಕವರ್ ಆಯ್ತು. ಈಗ ಮತ್ತೊಬ್ಬ ಅಭಿಮಾನಿಯಿಂದ ದರ್ಶನ್ಗಾಗಿ ವಿಚಿತ್ರ ಹರಕೆಯನ್ನ ಹೊರಲಾಗಿದೆ. ದರ್ಶನ್ ಜೈಲಿನಿಂದ ಬಿಡುಗಡೆ ಆಗುವವರೆಗೂ ಚಪ್ಪಲಿ ಧರಿಸೋದಿಲ್ವಂತೆ. ದರ್ಶನ್ ಅಭಿಮಾನಿಗಳು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಬರಹ ಬರೆದ್ರು, ಫೋಟೋ ಶೂಟ್ ಮಾಡಿಸಿದ್ರು, ಬ್ಯಾಕ್ ಕೇಸ್ ಮಾಡ್ಕೊಂಡ್ರು ಮೊಬೈಲ್ಗೆ. ಅದಾದ ಬಳಿಕ ಈಗ ದರ್ಶನ್ ಬಿಡುಗಡೆ ಆಗೋವರೆಗೂ ಕೂಡ ಚಪ್ಪಲಿ ಧರಿಸೋದಿಲ್ಲ. ಅಲ್ಲದೆ ದರ್ಶನ್ ರಿಲೀಸ್ ಆದ ದಿನ ತಿರುಪತಿಗೆ ಹೋಗಿ ಮುಡಿ ಕೊಡ್ತೀನಿ ಅಂತ ಇಲ್ಲೊಬ್ರು ಅಭಿಮಾನಿ ಹರಕೆಯನ್ನ ಹೊತ್ಕೊಂಡಿದ್ದಾರಂತೆ. ದರ್ಶನ್ ಜೈಲ್ನಲ್ಲಿ ಕಂಬಿ ಎಣಿಸ್ತಾ ಇದ್ರು ಕೂಡ ಹೊರಗಡೆ ಇರುವಂತಹ ಫ್ಯಾನ್ಸ್ ಕ್ರೇಜ್ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಕೈದಿ ಬಟ್ಟೆಯನ್ನು ಹಾಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡ್ರು, ಸ್ಲೇಟ್ ಹಿಡ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡ್ರು. ಅದೆಲ್ಲ ಆದ ಬಳಿಕ ಈಗ ಚಪ್ಪಲಿ ಧರಿಸೋದಿಲ್ಲ ದರ್ಶನ್ ರಿಲೀಸ್ ಆಗೋವರೆಗೂ. ದರ್ಶನ್ ರಿಲೀಸ್ ಆದ ದಿನವೇ ತಿರುಪತಿಗೆ ಹೋಗಿ ಮುಡಿ ಕೊಡ್ತೀನಿ ಅಂತ ಕೂಡ ಮತ್ತೊಬ್ಬ ಅಭಿಮಾನಿ ಹರಕೆಯನ್ನು ಹೊತ್ಕೊಂಡಿದ್ದಾರಂತೆ. ಹೆಸರು ಧನುಷ್ ಅಂತ. ನಾವು ಮೈಸೂರಿನವರು. ಅಪ್ಪಟ ಡಿ ಬಾಸ್ ಅಭಿಮಾನಿ. ಏನಪ್ಪ ವಿಷಯ ಅಂತ ಅಂದರೆ, ಡಿ ಬಾಸ್ ಬರೋವರೆಗೂ ನಾವು ನಮ್ಮ ಸ್ಲಿಪ್ಪರ್ನ ಹಾಕಲ್ಲ. ಅವ್ರಿಗೋಸ್ಕರ ಒಂದು ಹರಕೆ. ಇನ್ನೊಂದೇನಪ್ಪ ಅಂತಂದರೆ, ತಿರುಪತಿ ತಿಮ್ಮಪ್ಪನಿಗೆ ಮುಡಿ ಕೊಡಬೇಕು. ಈ ಮುಡಿ ಯಾವುದಪ್ಪ ಅಂತಂದರೆ, ಇದು ನನ್ನ ಸಿನಿಮಾಗೋಸ್ಕರ ಮಾಡಿರೋ ಗೆಟಪ್ಪು. ಅವ್ರು ಬಂದ ಮೇಲೆ ನಾನು ಇನ್ನೊಂದು ಸಲ ದೇವ್ರಿಗೆ ಮುಡಿ ಕೊಟ್ಟು ಅವ್ರು ಬರೋವರೆಗೂ ನಾನು ಸ್ಲಿಪ್ಪರ್ ಹಾಕಲ್ಲ. ಅವ್ರು ಆದಷ್ಟು ಬೇಗ ಬರಲಿ. ಅವರು ಆ ತಾಯಿ ಚಾಮುಂಡೇಶ್ವರಿ ತಾಯಿಗೂ 101 ಕಾಯಿ ಹರಕೆ ಇಟ್ಕೊಂಡಿದ್ದೀವಿ. ಇಡೀ ಅಖಿಲ ಕರ್ನಾಟಕ ನಮ್ಮ ಡಿ ಬಾಸ್ ಸಂಘದ ಏನು ಫ್ಯಾನ್ಸ್ ಪೇಜ್ ಇದ್ದೀವಿ, ನಾವು ಯಾವತ್ತೂ ಅವ್ರನ್ನ ಬಿಟ್ಕೊಡಲ್ಲ. ಇವತ್ತಿಗೂ ಅಭಿಮಾನಿಸ್ತೀವಿ, ನಾಳೆಗೂ ಅಭಿಮಾನಿಸ್ತೀವಿ ಸರ್. ನಾವು ಅಷ್ಟೊಂದು ಅಪ್ಪಟ ಅಭಿಮಾನಿ. ನೋಡಿ, ನಮ್ಮ ಮನೆಗೂ ಬಾಸ್ ಅಂತ ಹಾಕ್ಸಿದ್ದೀವಿ. ನಮ್ಮ ಮನೆ ಒಳಗಡೆ ಒಯ್ತಿದ್ದಂಗೆ ಅವ್ರದ್ದೊಂದು ಫ್ರೇಮು. ನನ್ನ ಮೊಬೈಲ್ ನಂಬರು 7999 ಸರ್. ಅಷ್ಟು ಅಪ್ಪಟ ನಾವು ಅಭಿಮಾನಿ. ಅದು ಇವತ್ತಿನಿಂದ ಅಲ್ಲ ಸರ್, ಮೆಜೆಸ್ಟಿಕ್ಕಿಂದನೂ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀವಿ. ಡೈಲಿ ಸರ್ ಒಂದು ವೀಡಿಯೋ 4 ವೀಡಿಯೋ ಆದರೂ ಅವ್ರದ್ದು ಡೈಲಿ ಬಿಡ್ತೀನಿ ಸರ್ ಅಣ್ಣಂದು ವಾಟ್ಸಪ್ ಸ್ಟೇಟಸ್ಗೆ. ಆದಷ್ಟು ಬೇಗ ತಾಯಿ ಚಾಮುಂಡೇಶ್ವರಿ ಅಣ್ಣಂಗೆ ಒಳ್ಳೆ. ಈಗಾಗಲೇ ಕೊಲೆ ಕೇಸ್ನಲ್ಲಿ ಆರೋಪಿ 2 ಆಗಿರುವಂಥ ದರ್ಶನ್ ಪರವಾಗಿ ಹೊರಗಡೆ ಇರುವಂಥ ಅಭಿಮಾನಿಗಳ ಒಂದು ರೀತಿ ಅಂಧಾಭಿಮಾನ ಅನ್ಬೇಕು, ಅಥವಾ ಅವ್ರು ಹೊರಗೆ ಬರಲೇಬೇಕು ಅನ್ನುವಂಥ ಅವರ ಆಸೆ ಏನಿದೆ ಈಡೇರುತ್ತೋ. ಒಟ್ಟಿನಲ್ಲಿ ಕೊಲೆ ಕೇಸ್ನಲ್ಲಿ ಒಳಗೆ ಹೋಗಿರುವಂಥ ದರ್ಶನ್ ಅವರ ಪರವಾಗಿ ಈ ರೀತಿ ಹರಕೆಗಳನ್ನು ಹೊತ್ಕೊಂಡು ಚಪ್ಪಲಿ ಧರಿಸೋದಿಲ್ಲ, ಅವ್ರು ಬಂದ ಮೇಲೆ ಮುಡಿ ಕೊಡ್ತೀನಿ, ಹಾಗೆ ಹೀಗೆ ಅಂತ ಮಾಡ್ತಿರುವಂಥ ಅಭಿಮಾನಿಗಳಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕೆಂದರೆ ತಂದೆ ತಾಯಿಗೋಸ್ಕರನೋ ಅಕ್ಕ ತಂಗಿಗೋಸ್ಕರನೋ ಅವ್ರ ಮನೇಲಿ ಇರೋರಿಗೋಸ್ಕರ ಇವ್ರು ಹರಕೆ ಹೊರ್ತಾ ಇಲ್ಲ. ಒಂದು ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಈಗ ನ್ಯಾಯಾಂಗ ಬಂಧನದಲ್ಲಿ ಇರುವಂಥ ದರ್ಶನ್ ಅವರಿಗೋಸ್ಕರ ಮಾಡ್ತಾ ಇರುವಂಥ ಹರಕೆಗಳಿವು. ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೋ ಈ ಅಂಧಾಭಿಮಾನಿಗಳ ಅಭಿಮಾನ ಅನ್ನೋದನ್ನ ಕಾದು ನೋಡಬೇಕಿದೆ.